Hello friends, welcome back to Bullet for You channel. 22/30 ನಾರ್ತ್ ಈಸ್ಟ್ ಕಾರ್ನರು ಡ್ಯೂಪ್ಲೆಕ್ಸ್ ಮನೆ. ಇದು ಈಸ್ಟ್ ಫೇಸು, ಅದು ನಾರ್ತ್ ಫೇಸು. ಈಸ್ಟ್ ಫೇಸಲ್ಲಿ 4 ಫೋಲ್ಡಬಲ್ ಗೇಟ್ ಸಿಗುತ್ತೆ. 22 ಮತ್ತು 30 ನಾರ್ತ್ ಈಸ್ಟ್ ಕಾರ್ನರಲ್ಲಿ ವಿತ್ ಲಿಫ್ಟು ಸಿಗುವಂತಹ ಮನೆ ಇದ್ದಾಗಿರುತ್ತೆ. ಲಿಫ್ಟು ಕೂಡ ಬೇಕು, ಕಾರ್ನರು ಆಗಿರಬೇಕು ಅನ್ನೋರಿಗೋಸ್ಕರ ಈ ಮನೆ. ಇದು 4 ಫೋಲ್ಡಬಲ್ ಗೇಟ್ ಸಿಗುತ್ತೆ ಈಸ್ಟ್ ಫೇಸಲ್ಲಿ, ಕಾರ್ಗಳು ಪಾರ್ಕಿಂಗ್ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ಪ್ಲ್ಯಾಂಟರ್ ಬಾಕ್ಸು, ವಾಲ್ ಕ್ಲ್ಯಾಂಡಿಂಗ್ ಎಲ್ಲ 2x4 ವೆಟ್ರಿಫಿಟ್ ಟೈಲ್ಸ್ ಸಿಗುತ್ತೆ. ನಮಗೆ ನಾರ್ತ್ ಫೇಸಲ್ಲಿ 30 ಅಡಿ ವೈಡಾಗಿ ಬರುತ್ತೆ. ಪಕ್ಕಾ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಾಗಾಗಿ ಶಬ್ದ ನಿಮಗೆ ಬರ್ತಾ ಇರಬಹುದು, ಚಿಕ್ಕ ಪುಟ್ಟ ಸೌಂಡ್ ಇರುತ್ತೆ, ಕ್ಷಮೆ ಇರಲಿ. ಇದು ನಮಗೆ ನಾರ್ತ್ ಫೇಸು. 30 ಫೀಟ್ ವೈಡಾಗಿದೆ ರಸ್ತೆ, ಮತ್ತು 30 ಫೀಟು ಮೆಜರ್ಮೆಂಟ್ ಸಿಗುತ್ತೆ. ಇದು ರಸ್ತೆ, ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲ್ಯಾಂಡಿಂಗು. ಪ್ರತಿಯೊಂದು ಫ್ಲೋರ್ಗೂ ಕಾಮನ್ ಬಾಲ್ಕನಿ ಸಿಗುತ್ತೆ. ವಾಕಬಲ್ ಗೇಟ್ ಕೊಟ್ಟಿದ್ದಾರೆ. 2 ಫೋಲ್ಡಬಲ್ಲು, 2 ವೀಲರ್ಗಳೆಲ್ಲ ಇಲ್ಲಿಂದ ಪಾರ್ಕ್ ಮಾಡ್ಕೋಬೋದು. ಲಿಫ್ಟ್ ಪ್ರಾವಿಷನ್ನು ನಾರ್ತ್ ಫೇಸಲ್ಲಿ ನಮಗಿಲ್ಲಿ ಇಟ್ಟಿರುವಂಥದ್ದು. ವಾಲ್ ಕ್ಲ್ಯಾಂಡಿಂಗೆಲ್ಲ ಗ್ರಾನೈಟು. ಯಶ್ ಕಂಪ್ನಿದು ಲಿಫ್ಟ್ ಬರುತ್ತೆ, 4 ಪ್ಯಾಸೆಂಜರು ಓಡಾಡ್ಬೋದು, ಆ ಥರ ಪ್ರಾವಿಷನ್ ಮಾಡ್ಕೊಡ್ತಾರೆ. ಪಾರ್ಕಿಂಗು ಫುಲ್ ಹ್ಯೂಜ್ ಆಗಿದೆ. 2 ಬಿಗ್ಗು ಕಾರ್ಗಳು ನಿಲ್ಲಿಸ್ಕೊಂಡು ಅಕ್ಕಪಕ್ಕ 2 ವೀಲರ್ಗಳನ್ನ ನಿಲ್ಲಿಸ್ಕೋಬಹುದು. ಸುತ್ತ ಮೇಂಟೆನೆನ್ಸ್ ಈಸಿ ಆಗಲಿ ಅನ್ನೋಗೋಸ್ಕರ 2x4 ವೆಟ್ರಿಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ. ಫೋಲ್ಡಬಲ್ ಗೇಟ್ 4 ಹೈ ಗೇಜಲ್ಲಿ ಮಾಡಿರುವಂಥದ್ದು. ಫುಲ್ ಫಿನ್ಸಿಂಗ್ ಸಿಗುತ್ತೆ. POP ಫಾಲ್ ಸೀಲಿಂಗ್ ಆಗಲಿ, PVC ಫಾಲ್ ಸೀಲಿಂಗ್ ಆಗಲಿ ಪಾರ್ಕಿಂಗಲ್ಲೂ ಕೂಡ ಮಾಡಿಕೊಟ್ಟಿರುವಂಥದ್ದು. ಬೋರ್ವೆಲ್ ಇದೆ, ಸಂಪ್ ಇದೆ, ಕಾವೇರಿ ಪಾಯಿಂಟು ಇಲ್ಲಿದೆ. ಹಾಗೆ ಇದು ಎಲೆಕ್ಟ್ರಿಕ್ ಮೀಟರು. ತುಂಬ ಶಬ್ದ ಬರ್ತಾಯಿದೆ, ಸೌಂಡು ಕ್ಷಮೆ ಇರಲಿ. ಇದು ನೋಡಿ, ಇದು ಹ್ಯಾಂಡ್ ವಾಶ್ ಏರಿಯಾ ಅಥವಾ ಕೈಕಾಲು ಮುಖ ತೊಗೊಳ್ಳೋಕ್ಕೆ ಈ ಫ್ಲೋರಲ್ಲಿ ಯೂಸ್ ಮಾಡೋದಕ್ಕೋಸ್ಕರ ಮಾಡಿರುವಂಥದ್ದು. ಇದು ಪಾರ್ಕಿಂಗ್ ಲೇಔಟು. ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಸೆಟ್ ಬ್ಯಾಕಲ್ಲಿ ಓಡಾಡೋದಕ್ಕೋಸ್ಕರ ಮತ್ತೆ MS ಗೇಟ್ ಕೊಟ್ಟಿದ್ದೀವಿ ಇಲ್ಲಿ. ಹಾಗೆ ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಕಾಮನ್ ಟಾಯ್ಲೆಟ್ ಬರುತ್ತೆ, ಒಂದು ಜಸ್ಟ್ ಟಾಯ್ಲೆಟ್ ಅಂತ ಹೇಳ್ಬೋದು ಅಷ್ಟೇ. ಹಾಗೆ ಆ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ ಪ್ರಾವಿಷನ್ ಬರುತ್ತೆ. ಇಲ್ಲಿ UPS ಪಾಯಿಂಟು ಅಥವಾ ಶೂ ರ್ಯಾಕು ಆ ಥರ ಮಾಡ್ಕೋಬಹುದು. ಗ್ರೌಂಡ್ ಫ್ಲೋರಲ್ಲಿ ಇಷ್ಟಿರೋದು. ಈಗ ಮೇಲ್ಗಡೆ ಹೋಗೋಣ. ಮತ್ತೆ ಮೇಲ್ಗಡೆ ಹೋಗ್ತಾ ಇದ್ದಂಗೆ ಸೌಂಡ್ ಬರುತ್ತೆ. 4 ಅಡಿ ವೈಡ್ ಕೊಟ್ಟಿದ್ದಾರೆ ಸ್ಟೇರ್ ಕೇಸು. SS ರೈಲಿಂಗ್ಸು ಮತ್ತು ಗ್ರಾನೈಟು ಸ್ಟೇರ್ ಕೇಸ್ ಇರೋದು. ವಾಲ್ ಕ್ಲೈಂಡಿಂಗೆಲ್ಲ 2x4 ವೆಟ್ರಿಫಿಟ್ ಟೈಲ್ಸು. ನಾರ್ತ್ ಈಸ್ಟ್ ಕಾರ್ನರು, ನಾರ್ತ್ ಮೇನ್ ಡೋರ್ ಇರುತ್ತೆ. 4 ಅಡಿ ವೈಡ್ ಆಗಿದೆ ಸ್ಟೇರ್ ಕೇಸು. ಭಾರವಾದ ವಸ್ತು ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. 12 mm SS ಅಟ್ಯಾಚ್ ಆಗಿದೆ. ಲಿಫ್ಟ್ ಪ್ರಾವಿಷನ್ ನಮಗೆ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ, ಅಂದರೆ ಕೆಳಗಡೆಯಿಂದ ಇಲ್ಲಿ ಬರುತ್ತೆ, ಇಲ್ಲಿಂದ ಒಳಗಡೆ ಹೋಗಬೇಕು. ಮತ್ತು ಮೇಲಿಂದ ಕೆಳಗಡೆ ನಮಗೆ ಈ ಥರ ಇದೆ. ಪ್ರತಿಯೊಂದು ಟೀ ಕುಡ್ಡು. ಇಲ್ಲಿ PVC ಫಾಲ್ ಸೀಲಿಂಗ್ ಆಗಲಿ, ಕ್ಯಾಮ್ರಾ ಪ್ರಾವಿಷನ್ ಆಗಲಿ ಎಲ್ಲ ಮಾಡಿಕೊಟ್ಟಿರುವಂಥದ್ದು. ನಾರ್ತ್ ಫೇಸ್ ಮೇನ್ ಡೋರು. 8 ಇಂಚಸ್ ವಾಸ್ಕಲ್ ಸಿಗುತ್ತೆ. ಮೇನ್ ಡೋರ್ ಆಯಿತಾ. ಇದು ಹಾಲು, ಸ್ಪೇಸಿಯಸ್ ಹಾಲು, ಹೆವಿ ದೊಡ್ಡದಾಗಿದೆ ನೋಡಿ. ಇದು TV ಕ್ಯಾಬಿನೆಟು, ಎಲ್ಲ ವಿನಿಯರ್ ಲ್ಯಾಮಿನೇಷನ್ ಆಗಿರೋದು, ವುಡ್ ವರ್ಕು, POP ಫಾಲ್ ಸೀಲಿಂಗ್ ಆಗಲಿ. ಇದು TV ಕ್ಯಾಬಿನೆಟ್ ಅಂತಂದರೆ ಇಲ್ಲಿ L ಶೇಪಲ್ಲಿ ಸೋಫಾನ ಇಟ್ಕೋಬೋದು. ವೆಂಟಿಲೇಷನ್ಗೆ ಇಲ್ಲೊಂದು ಓಪನ್ ಡೋರ್ ವಿಂಡೋ, ಅಲ್ಲಿ 6x6 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ. ಇದು ಒಂದು TV ಕ್ಯಾಬಿನೆಟ್ಟು. ವಿಂಡೋದ ಹತ್ರ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಲೈಕ್ ಇದಕ್ಕೆ ಇನ್ನೊಂದು PU ಪಾಲಿಷ್ ಇದೆ, ಅದು ಫಿನಿಷಿಂಗ್ ಆದಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ, ಡೌಟೇ ಇಲ್ಲ. ಎಲ್ಲ ವಿನಿಯರು ಗೋಲ್ಡ್ ಲುಕ್ಕಲ್ಲಿ ಬಂದಿರುವಂಥದ್ದು. ಈಗ TV ಕ್ಯಾಬಿನೆಟ್ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ. ನಾವು ಸೋಫಾನ, ತುಂಬ ದೊಡ್ಡ ಸೋಫಾ ಬೇಕಾದ್ರೆ ಆರಾಮಾಗಿ ಇಲ್ಲಿ ಹಾಕ್ಕೋಬೋದು. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಅಲ್ಲೂ ಇದೆ. ಹಾಗೆ ಮೇನ್ ಡೋರು, ಲಿಫ್ಟು ಹೊರಗಡೆ, POP ಫಾಲ್ ಸೀಲಿಂಗು, ಅದಕ್ಕೂ ಕೂಡ ವುಡ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಇಂಟೀರಿಯರ್ ವರ್ಕು ಚೆನ್ನಾಗಿದೆ. ಆಮೇಲೆ ಇಲ್ಲಿ ಚೈನ್ ಲಿಂಕ್ ಸ್ಟೇರ್ ಕೇಸಿಗೂ ಕೂಡ ಲ್ಯಾಮಿನೇಟ್ ವರ್ಕ್ ಮಾಡಿದ್ದಾರೆ. ಇಲ್ಲಿ ಸ್ಟೋರೇಜ್ ಸಿಗುತ್ತೆ, ಚಿಕ್ಕ ಪುಟ್ಟ ವಸ್ತುಗಳು ಇಟ್ಕೋಬಹುದು. ಈಗ ಅಡುಗೆ ಮನೆಗೆ ಹೋಗೋಣ. ನೋಡ್ತಾ ಇದ್ದೀರಾ, ಸಿಂಪಲಾಗಿ ಆರ್ಚ್ ಮಾಡಿದ್ದಾರೆ. ಅಡುಗೆ ಮನೆ. ನಮಗೆ ಅಡುಗೆ ಮನೆಯಲ್ಲಿ ವುಡ್ ವರ್ಕ್ ಏನಿದೆಯಲ್ಲ ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನಲ್ಲಿ ಮಾಡಿಕೊಟ್ಟಿದ್ದಾರೆ. ಫುಲ್ ತುಂಬಿಸಿ ಕೊಟ್ಟಿರುವಂಥದ್ದು. ಇಂಟೀರಿಯರ್ ಮಾತ್ರ ತುಂಬ ಮಾಡಿಬಿಟ್ಟಿದ್ದಾರೆ ಅಡುಗೆ ಮನೆಯಲ್ಲಿ.
ಫ್ಲೋರಿಂಗ್ ಗ್ರಾನೈಟು. ಇಲ್ಲಿ ನೀವು ಮೈಕ್ರೋವೇವು ಮಿಕ್ಸರು ಇಟ್ಕೊತೀನಿ ಅಂದರೆ ಇಲ್ಲಿ ಇಟ್ಕೋಬೋದು, ಪ್ರಾವಿಷನ್ ಇಲ್ಲಿ ಮಾಡಿದ್ದಾರೆ. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಮಾಡಿಕೊಟ್ಟಿರುವಂಥದ್ದು. ಆಮೇಲೆ ಅಲ್ಲಿ ಒಲೆ ಪಾಯಿಂಟು, ಗ್ಯಾಸ್ನ ಅಲ್ಲಿ ಇಟ್ಕೋಬೋದು. ಟ್ಯಾಂಡಮ್ ಬಾಕ್ಸ್ಗಳೆಲ್ಲ ಸಾಫ್ಟ್ ಕ್ಲೋಸರ್ಸು, ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟ್ ಆಗಿರುತ್ತೆ. ಇದು ಕ್ವಾರ್ಟ್ಸ್ ಆಗಿರುತ್ತೆ. ನಿಮಗೆ ಆ ವಾಲಲ್ಲಿ ಏನಿದೆಯಲ್ಲ ಅಕ್ವಾಗಾರ್ಡ್ನ ಇಟ್ಕೋಬೋದು. ಓವರ್ ಹೆಡ್ ವಾರ್ಡ್ರೋಬರ್ ನೋಡಿ, ಇಲ್ಲಿದ್ದ ಅಲ್ಲಿವರೆಗೂ ಎಂಡ್ವರೆಗೂ ಕೊಟ್ಟಿದ್ದಾರೆ. ಎಷ್ಟೇ ವಸ್ತುಗಳಿದ್ದರೂ ಈಸಿಯಾಗಿ ಇಟ್ಕೋಬಹುದು. ಆಮೇಲೆ ಇದು ಏನು ನೀವು ನೋಡ್ತಿದ್ದೀರಾ ಪೂಜಾ ರೂಮ್ ಆಗಿರುತ್ತೆ. ಪೂಜಾ ರೂಮು ಅಷ್ಟೇ, ಇಬ್ಬರು ಆರಾಮಾಗಿ ಕೂತ್ಕೋಬೋದು. ದೊಡ್ಡ ಪೂಜಾ ರೂಮ್ ಇದಾಗಿರುತ್ತೆ. ಪ್ಯೂರ್ ವೈಟು 2x4 ವೆಟ್ರೋಫಿಟ್ ಟೈಲ್ಸು, ವಾಲ್ ಕ್ಲೈನಿಂಗು. ಇಲ್ಲಿ ಅಕ್ರಾಲಿಕ್ಕು ವೈಟ್ ಲ್ಯಾಮಿನೇಷನ್ ಮಾಡಿ ಕೊಟ್ಟಿರುವಂಥದ್ದು. ಡೋರು, ಹಿಚ್ಚಿಂಗು, ಫ್ರೇಮ್ ಎಲ್ಲ ಟೀಕ್ ವುಡ್ಡು. ದೇವ್ರ ಮನೆ ಇಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತಂದರೆ, ಇಲ್ಲಿದ್ದ ಬಂದಿರುವಂತಹ ಸೂರ್ಯನ ಕಿರಣಗಳು ದೇವರ ಮನೆ ಒಳಗಡೆ ಹೋಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ವಾಸ್ತು ಪ್ರಕಾರ ಇಟ್ಟಿರೋದು. ಇದು ಕ್ರ್ಯಾಕರಿ ಯೂನಿಟು. ಹಾಗೆ ಇಲ್ಲಿ ಮತ್ತೆ ಸ್ಪೇಷಿಯಸ್ ಇದೆ. ವಾರ್ಡ್ರೋಬರ್ ಎಲ್ಲ ಕೊಟ್ಟಿದ್ದಾರೆ. ಫ್ರಿಜ್ ಪಾಯಿಂಟ್ ಬೇಕಾದ್ರೆ ಇಲ್ಲೂ ಇಟ್ಕೋಬೋದು, ಆ ಕಡೆಯೂ ಇಟ್ಕೋಬೋದು. ಇದು ಶೂ ರ್ಯಾಕು, ಕೆಳಗಡೆ ಮೂವ್ ಮಾಡ್ಬೋದು. ಅಡುಗೆ ಮನೆಯಲ್ಲೇ ಬಿಗ್ ವಿಂಡೋ ಬರುತ್ತೆ, ಇಲ್ಲೊಂದು ಮತ್ತು ಇಲ್ಲೊಂದು. ಯಾವುದೇ ಥರದ್ದು ವೆಂಟಿಲೇಷನ್ಗೆ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ನಾರ್ತ್ ಈಸ್ಟ್ ಕಾರ್ನರು. ಆಮೇಲೆ ಈ ಮೈಕ್ರೋವೇವ್ ಪಕ್ಕ ಏನಿದೆಯಲ್ಲ ಯುಟಿಲಿಟಿ ಬರುತ್ತೆ. ಯುಟಿಲಿಟಿದಲ್ಲೂ ಅಷ್ಟೇ ಒಂದು ಕಾಮನ್ ಟಾಯ್ಲೆಟ್ ಮಾಡಿ ಕೊಟ್ಟಿರೋದು. 4 ಅಡಿ ವೈಡ್ ಆಗಿದೆ. ಹಾಗೆ ಇಲ್ಲಿ ಪಾತ್ರೆ ಎಲ್ಲ ತೊಳ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಆಲ್ರೆಡಿ ಸ್ಲ್ಯಾಬ್ ಹಾಕಿಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ MS CNC ಕಟ್ಟಿಂಗಲ್ಲಿ ಮಾಡಿಕೊಟ್ಟಿದ್ದಾರೆ. ಅದು ಎಕ್ಸಾಕ್ಟ್ಸು ಇಲ್ಲಿ ಹೇಳಿದ್ನಲ್ಲ, ಚಿಮ್ನಿ ಪಾಯಿಂಟ್ ಇಟ್ಕೊಂಡ್ರೆ ಈ ಕಡೆ ಬರುತ್ತೆ. ಆಮೇಲೆ ಇಲ್ಲೇ ಪಕ್ಕದಲ್ಲಿ ಒಂದು ವಾಲ್ ಮೌಂಟ್ ಕಮೋಡ್ ಇರುವಂತಹ ಟಾಯ್ಲೆಟ್ ಸಿಗುತ್ತೆ. ಇದು ಇಷ್ಟು ಫಸ್ಟ್ ಫ್ಲೋರಲ್ಲಿ ಈ ಮನೆಯ ಲಕ್ಷಣಗಳು. ಚೆನ್ನಾಗಿದೆ, ಅಚ್ಚುಕಟ್ಟಾಗಿ ಪ್ಲ್ಯಾನಿಂಗಲ್ಲಿ ವರ್ಕ್ ಮಾಡಿಕೊಟ್ಟಿರುವಂಥದ್ದು. ಅಡುಗೆ ಮನೆಯಿಂದ ನಿಂತ್ಕೊಂಡು ನೋಡಿದರೆ ಹಾಲು ಇಷ್ಟು ಥರ ಸಕ್ಕತ್ತಾಗಿದೆ, ಡೌಟೇ ಇಲ್ಲ. ಈಗ ಇದು ಮೇಲ್ಗಡೆ ಬೆಡ್ರೂಮ್ ಹೋಗೋದಕ್ಕೆ ಗ್ರಾನೈಟಲ್ಲಿ ಮಾಡಿಕೊಟ್ಟಿರುವಂತಹ ಸ್ಟೇರ್ಗೆ ಸಿಗುತ್ತೆ. ಟೀಕ್ ವುಡ್ಡಲ್ಲಿ ಇರುವಂತಹ ಪಿಲ್ಲರ್ ಸಿಗುತ್ತೆ. 3.5 ಅಡಿ ವೈಡ್ ಆಗಿದೆ. ಆರಾಮಾಗಿ ಮೇಲ್ಗಡೆ ಹೋಗ್ಬೋದು. ಯಾರೆಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾರ್ತ್ ಈಸ್ಟ್ ಕಾರ್ನರು ವಿತ್ ಲಿಫ್ಟು ಅಪರೂಪ ತುಂಬ ಸಿಗೋದು. ನೋಡೋಣ ಯಾರು ಅದೃಷ್ಟದಲ್ಲಿರುತ್ತೋ ಅವರಿಗೆ ಮನೆ ಆಗಿರುತ್ತೆ. ನೋಡಿ, ಇದು ನನ್ನ ಬಲಭಾಗದಲ್ಲಿ ಒಂದು ಚಿಲ್ಡ್ರನ್ ಬೆಡ್ರೂಮು, ಎಡಭಾಗದಲ್ಲಿ ಕುಬೇರ ಮೂಲೆ ಮಾಸ್ಟರ್ ಬೆಡ್ರೂಮು. ಈ 2 ರೂಮ್ ಮಧ್ಯದಲ್ಲಿ ಬಾಲ್ಕನಿ, ಕಾಮನ್ ಬಾಲ್ಕನಿ ಇರುತ್ತೆ. ಫಸ್ಟ್ ನಾನು ನಿಮಗೆ ಕಾಮನ್ ಬಾಲ್ಕನಿ ತೋರಿಸ್ತೀನಿ, ಆಮೇಲೆ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಮೇಲಿಂದ ಕೆಳಗಡೆ ಲೈಕ್ ಈ ಥರ ಇರುತ್ತೆ. ಬಾಲ್ಕನಿನ ತೋರಿಸ್ಬಿಡ್ತೀನಿ. ಹ್ಯಾಂಡಲ್ ಆಗಲಿ ಸೇಫ್ಟಿ ವೈಸಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಲಿಫ್ಟ್ ನಮಗೆ ಈ ಬಾಲ್ಕನಿಯಿಂದ ಒಳಗಡೆ ಎಂಟ್ರಿ ಆಗುವಂಥದ್ದು. ಸೇಫ್ಟಿಗೋಸ್ಕರ ಟಫನ್ ಗ್ಲಾಸ್ SS ರೈಲಿಂಗ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ 2ರಿಂದ 3 ಚೇರ್ಗಳು ಹಾಕ್ಕೊಂಡು ಹೊರಗಡೆ ಕೂತ್ಕೋಬೋದು. ಫುಲ್ ಡೆವಲಪ್ ಏರಿಯಾ. ಲಿಫ್ಟ್ ಪ್ರೊವಿಷನ್ ಎಲ್ಲ ಕಡೆ ಔಟೇ ಸಿಗೋದು. ಹಾಗೆ ಈ ಬಾಲ್ಕನಿ ಡೋರ್ ಪಕ್ಕದಲ್ಲಿ ನಮಗೆ ಒಂದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ ನೋಡ್ತಿದ್ದೀರಾ, ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಸ್ಪೇಷಿಯಸ್ ಜಾಗ, ಅಲ್ಲಿಗೂ ಇಲ್ಲಿಗೂ ರೂಮಲ್ಲಿ ತುಂಬ ಓಡಾಡೋದಕ್ಕೆ ಜಾಗ ಸಿಗುತ್ತೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಓವರ್ ಹೆಡ್ ವಾರ್ಡ್ರೋಬರು ಮತ್ತು POP ಫಾಲ್ ಸೀಲಿಂಗು. ಮೊಬೈಲ್ ಹೋಲ್ಡರ್ ಎಲ್ಲ ಕೊಟ್ಟಿದ್ದಾರೆ. ತುಂಬ ಜಾಗ ಇದೆ. ಹಾಗೆ ಇಲ್ಲಿ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಆ TV ಕ್ಯಾಬಿನೆಟ್ ಹಿಂದ್ಗಡೆಗೆ ಈ ಬೆಡ್ರೂಮ್ನ ಬಾತ್ರೂಮ್ ಆಗಿರುತ್ತೆ. ವೆಂಟಿಲೇಷನ್ಗೆ 4/6 ಬಿಗ್ ವಿಂಡೋ ಕೊಟ್ಟಿರುವಂಥದ್ದು. ಟ್ಯಾಪಪ್ ಬರುತ್ತೆ. ಇಲ್ಲಿ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಕೊಡ್ತಾರೆ. ಇದು ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮು. ಸ್ಪೇಷಿಯಸ್ ಆಗಿದೆ, ತುಂಬ ದೊಡ್ಡದಾಗಿದೆ, ಡೌಟೇ ಇಲ್ಲ. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಕೊಟ್ಟಿದ್ದಾರೆ. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ.
ಆಮೇಲೆ ಡ್ರೈ ಆ್ಯಂಡ್ ವೆಟ್ಟು ಪಾರ್ಟೇಷನ್ನ ಮಾಡ್ಕೋಬೋದು. ಇದೊಂದು ಬಾತ್ರೂಮ್ನ ಲುಕ್ಕು. ಇಲ್ಲಿ ಲೈಟಿಂಗ್ ಇಲ್ಲ, ಆದರೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬಿಕಾಸ್ ಲೈಟಿಂಗ್ ತುಂಬ ಚೆನ್ನಾಗಿದೆ ಕಾರ್ನರು. ಹಾಗಾಗಿ ಈ ಬಾತ್ರೂಮ್ನಿಂದ ಮಾಸ್ಟರ್ ಬೆಡ್ರೂಮ್ ಲುಕ್ಕು ಈ ಥರ ಇರುತ್ತೆ. ಇದರ ಆಪೋಸಿಟೇ ಮತ್ತು ಚಿಲ್ಡ್ರನ್ ಬೆಡ್ರೂಮ್ ಇದೆ. ಟೋಟಲ್ 4 ಬೆಡ್ರೂಮ್ ಬರುತ್ತೆ. 4ರಲ್ಲಿ 2 ಮಾಸ್ಟರ್ ಬೆಡ್ರೂಮ್, 2 ಚಿಲ್ಡ್ರನ್ ಬೆಡ್ರೂಮ್ ಅಂತ ಕನ್ಸಿಡರ್ ಮಾಡ್ಬೋದು. ಚಿಲ್ಡ್ರನ್ ಬೆಡ್ರೂಮ್, ಈ ಚಿಲ್ಡ್ರನ್ ಬೆಡ್ರೂಮಲ್ಲೂ ಅಷ್ಟೇ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಓವರ್ ಹೆಡ್ ವಾರ್ಡ್ರೋಬರು ಮತ್ತು POP ಫಾಲ್ ಸೀಲಿಂಗು, ಬಿಗ್ ವಿಂಡೋ, ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು ಮತ್ತು ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ನೀವು ಸ್ಟಡಿ ಕ್ಯಾಬಿನೆಟ್ ಏನು ಮಾಡ್ಕೊತೀರಂದರೆ ಇಲ್ಲಿ ಮಾಡ್ಕೋಬೋದು. ಬಾಲ್ಕನಿ, ಇದು ಲಿಫ್ಟು, ಹಾಗಾಗಿ ವೆಂಟಿಲೇಷನ್ಗೆ ಇದೊಂದು ವಿಂಡೋ, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಈಗ ನಿಮಗೆ ಈ ಕಡೆಯಿಂದ ಒಂದು ತೋರಿಸಿದ್ರೆ ಒಂದು ಅಂದಾಜು ಬರುತ್ತೆ. ಐಡಿಯಾ ಬಂತಲ್ಲ? ಇಷ್ಟರಲ್ಲಿ ನೀವು ಕಿಂಗ್ ಸೈಜ್ ಕಾಟ್ನ ಆರಾಮಾಗಿ ಹಾಕ್ಕೋಬೋದು, ಅಥವಾ ಟ್ವಿನ್ ಹಾಕ್ಕೊಂಡ್ರೆ ಒಳ್ಳೆಯದು. ಈ ವಾರ್ಡ್ರೋಬರ್ಗಳ ಹಿಂದ್ಗಡೆ ಅಟ್ಯಾಚ್ ಆಗಿ ಬಾತ್ರೂಮ್ ಬರುತ್ತೆ. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಓಕೆ, ಡ್ರೈ ಆ್ಯಂಡ್ ವೆಟ್ ಪಾರ್ಟಿಷನ್ ಮಾಡ್ಕೋಬೋದು. ಇಲ್ಲೊಂದು ಟಾಪಪ್ ಬರುತ್ತೆ. ನೈಸ್, ಚೆನ್ನಾಗಿ ಮಾಡಿದ್ದಾರೆ, ಡೌಟೇ ಇಲ್ಲ. ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ತೋರಿಸಾಯಿತು. ಈಗ ಥರ್ಡ್ ಫ್ಲೋರಲ್ಲಿ ಕೂಡ 2 ಬೆಡ್ರೂಮ್ ಇದೆ, ತೋರಿಸ್ಕೊಡ್ತೀನಿ. ಯಾರೆಲ್ಲ ನಿಮ್ಮ ಸ್ನೇಹಿತರು ಮನೆ ತೊಗೋಬೇಕಂತ ಇರ್ತಾರಲ್ಲ, ಲಿಫ್ಟ್ ಇರೋದು, ಅವ್ರಿಗೋಸ್ಕರ ಇದು. ಹಾಗಾಗಿ ನೀವು ಶೇರ್ ಮಾಡಿದರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ನೋಡಿ, ನಾನೀಗ ಮೇಲ್ಗಡೆ ಬಂದಿದ್ದೀನಿ ಥರ್ಡ್ ಫ್ಲೋರಲ್ಲಿ. ಆ್ಯಸ್ ಇಟ್ ಈಸ್ ಸೇಮ್ ನಮಗೆ ಒಂದು ಬಾಲ್ಕನಿ ಬರುತ್ತೆ. ಆ ಬಾಲ್ಕನಿಯಲ್ಲಿ ಲಿಫ್ಟ್ ಇರುವಂಥದ್ದು. ಮೇಲಿಂದ ಕೆಳಗಡೆ ಲೈಕ್ ಈ ಥರ ಬಾಲ್ಕನಿ ತೋರಿಸ್ಬಿಡ್ತೀನಿ. ಥರ್ಡ್ ಫ್ಲೋರು ಸೇಮ್ ಬಾಲ್ಕನಿ ಬರುತ್ತೆ. ಬಾಲ್ಕನಿ ಲಿಫ್ಟ್ ಕೂಡ ಬರುತ್ತೆ. ಇದು ಲಿಫ್ಟ್ ನಮಗೆ ಇಲ್ಲಿಗೆ ಎಂಡು, ಇದೆ ಲಾಸ್ಟ್ ಫ್ಲೋರು. ಓಕೆ, ಹಾಗೆ ಇದು 3ನೇ ಬೆಡ್ರೂಮು, ಬಾಲ್ಕನಿ ಪಕ್ಕದ್ದು. ಕೆಳಗಡೆ ಏನು ನೋಡಿದ್ರಲ್ಲ ಅದೇ ಥರ ಇರುತ್ತೆ, ಕಿಂಗ್ ಸೈಜ್ ಕಾಟು. ಜಸ್ಟ್ ಇಂಟೀರಿಯರ್ ವರ್ಕ್ ಮಾತ್ರ ಚೇಂಜ್ ಇರುತ್ತೆ, POP ಫಾಲ್ ಸೀಲಿಂಗ್ ಮಾತ್ರ ಚೇಂಜ್ ಇರುತ್ತೆ. ಎಲ್ಲ ಇಲ್ಲಿ PVC ಕೊಟ್ಟಿದ್ದಾರೆ. ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಹಾಗೆ ಇಲ್ಲಿ TV ಕ್ಯಾಬಿನೆಟು. ತುಂಬ ಸ್ಪೇಷಿಯಸ್ ಜಾಗ ಇದೆ. ರೂಮ್ ಮಾತ್ರ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಓಕೆ, ಇದು ಬಾತ್ರೂಮು, ಪಾರ್ಟೇಷನ್ ಮಾಡ್ಕೋಬೋದು, ಡ್ರೈ ಆ್ಯಂಡ್ ವೆಟ್ಟು. 3ನೇ ಬೆಡ್ರೂಮ್ ಆಯಿತು. 4ನೇ ಬೆಡ್ರೂಮ್ ತೋರಿಸ್ಕೊಡ್ತೀನಿ. ಕೆಳಗಡೆ ಏನು ನೋಡಿದ್ರಲ್ಲ ಅದೇ ಥರ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಓಕೆ, ನಾನು ಲೈಟೇ ಆನ್ ಮಾಡಿಲ್ಲ ಇರಲಿ. ಬಟ್ ಇದರಲ್ಲಿ ವಾರ್ಡ್ರೋಬ್ ಬರಲಿಲ್ಲ. ಇದು ನೀವು ಗೆಸ್ಟ್ ಬೆಡ್ರೂಮ್ ಥರ ಆದರೂ ಮಾಡ್ಕೋಬೋದು, ಅಥವಾ ಫ್ಯೂಚರಲ್ಲಿ ನಿಮ್ಗೆ ಯಾವ ಥರ ಬೇಕೋ ಅಥವಾ ಕನ್ವರ್ಟ್ ಬೇಕಾದರೂ ಮಾಡ್ಕೋಬಹುದು. ನೋಡಿ, ಇವಾಗ ಸಂಜೆ 4:57. ಈ ಸಂಜೆ ಟೈಮಲ್ಲಿ ವಿಡಿಯೋ ಮಾಡ್ತಾರೆ. ಕತ್ಲಿದೆ, ಆದ್ರೂ ನ್ಯಾಚುರಲ್ ಲೈಟ್ ಇರೋದ್ರಿಂದ ತುಂಬ ಬೆಳಕು ಬಂದಿದೆ. ಒಂದು ಲೈಟ್ ಆಗಿಲ್ಲ ಇಲ್ಲಿ. ಇಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ಇದು 4ನೇ ಬಾತ್ರೂಮ್. ಎಲ್ಲ ರೂಮೂ ಬಾತ್ರೂಮ್ಗಳಿದೆ. ಟೋಟಲ್ಲು 5 ಬಾತ್ರೂಮ್ಗಳು, 4 ಬೆಡ್ರೂಮು. ಕೆಳಗಡೆ ಬಾತ್ರೂಮ್ ಬಿಟ್ಟು ಅದು ಸೇರಿದರೆ 5 ಬಾತ್ರೂಮ್ ಆಗಿಬಿಡುತ್ತೆ. ಓಕೆ, ಥರ್ಡ್ ಫ್ಲೋರ್ ಕಂಪ್ಲೀಟ್ ಆಯಿತು. ಈಗ ಲಾಸ್ಟ್ ಫ್ಲೋರಲ್ಲಿ ಏನಿದೆ ನೋಡೋಣ ಬನ್ನಿ. ಇಲ್ಲಿದ್ದ ವಾಜರಳ್ಳಿ ಮೆಟ್ರೋ ಸ್ಟೇಷನ್ನು ನನಗೆ ಗೊತ್ತಿರೋ ಪ್ರಕಾರ ಒಂದು 4 ಕಿಲೋಮೀಟ್ರ್ ಆಗ್ಬೋದು. MS ಗೇಟ್ ಕೊಟ್ಟಿದ್ದಾರೆ. SS ರೈಲಿಂಗ್ಸ್ ಇಲ್ಲಿವರೆಗೂ ಬರುತ್ತೆ ಸೇಫ್ಟಿ ವೈಸು. ಆಮೇಲೆ ಸ್ಕೈಲೈಟ್ ಕೊಟ್ಟಿರುವಂಥದ್ದು ವೆಂಟಿಲೇಷನ್ಗೆ, ಮೇಲಿಂದ ಕೆಳಗಡೆ ಸ್ಕೈಲೈಟ್ ಬರುತ್ತೆ.
ಓಕೆ, ಗೇಟು, ಡೋರು, ರೆಡ್ ಬ್ರಿಕ್ಸ್ ಹಾಕಿದ್ದಾರೆ, ಹೀಟ್ ಆಗೋದಿಲ್ಲ, ಕಡಿಮೆ ಆಗುತ್ತೆ. ಹಾಗೆ 2 ಪಾರ್ಟಿಷನ್ ಇದೆ. ಬಟ್ಟೆ ಒಣಗಾಕೋದಕ್ಕೆ ಕಲ್ಲಾಕಿದ್ದಾರೆ, ಬಟ್ಟೆ ಒಗೆಯೋದಕ್ಕೆ ಕಲ್ಲಾಕಿದ್ದಾರೆ, ಒಣಗಾಕೋದಕ್ಕೆ ಕಂಬಿ ಇದೆ. ಒಳಗಡೆಯಿಂದ ಇಲ್ಲಿ ಬರುತ್ತೆ. ಮೇಲ್ಗಡೆ 1000 ಲೀಟರ್ ಸಿಂಟೆಕ್ಸ್ ಇಟ್ಟಿದ್ದಾರೆ, ಲ್ಯಾಡರ್ ಕೊಟ್ಟಿದ್ದಾರೆ ಮೇಲ್ಗಡೆ ಹತ್ತೋದಕ್ಕೆ. ಇಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೋಬೋದು. ಇದು ಕೂಡ ಸಪ್ರೇಟಾಗಿ ರೂಮ್ ಥರನೇ ಮಾಡಿಬಿಟ್ಟಿದ್ದಾರೆ, ಚೆನ್ನಾಗಿದೆ ಆಪ್ಷನ್ನು. ಪ್ಲಗ್ ಪಾಯಿಂಟು, ಇನ್ಲೆಟು, ಔಟ್ಲೆಟು. ಇದು ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ. ಇದು ರೆಡ್ ಬ್ರಿಕ್ಸ್ ಹಾಕಿ ಪೇಂಟ್ ಮಾಡಿರೋದು. ಇದು ಈ ಕಡೆ ಲಿಫ್ಟ್ ಮೇಂಟೆನೆನ್ಸ್ ರೂಮು. ಲಿಫ್ಟ್ ಮೇಂಟೆನೆನ್ಸು ಈ ಕಡೆ ಇಷ್ಟು ಸ್ಪೇಷಿಯಸ್ ಜಾಗ ಇರುತ್ತೆ. ಮೇಲ್ಗಡೆನೇ ಸೋಲಾರ್ ಪಾಯಿಂಟ್ ಎಲ್ಲ ಮಾಡಿದ್ದಾರೆ, ಮೇಲ್ಗಡೆಯಿಂದ ಕನೆಕ್ಷನ್ ತೊಗೋಬೋದು. ಇದು ನೋಡಿ, ಪಂಚಗ್ರಿ 6 ಸ್ಟೇಜು 4 ಬ್ಲಾಕು. ನಾರ್ತ್ ಈಸ್ಟ್ ಕಾರ್ನರು, ನಾರ್ತ್ ಮೇನ್ ಡೋರು, 22/30. ಜೊತೆಗೆ ಲಿಫ್ಟ್ ಇರುತ್ತೆ, ನೆನಪಲ್ಲಿರಲಿ. ಆಸ್ಕಿಂಗ್ ಪ್ರೈಸು 1,95 lakhs, 1,95,00,000. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಈ ಮನೆ ಇಷ್ಟಪಟ್ಟಿದ್ದಲ್ಲಿ ದಯವಿಟ್ಟು ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ. ಇನ್ನು ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರು ಮನೆ ತೊಗೊತೀನಿ ಅಂತ ಇದ್ದಾರೋ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.